ನೋಡುಗರೆಲ್ಲರೂ ನಮಸ್ಕಾರ. ನಾನು ನಿಮ್ಮ ಚಂದ್ರಶೇಖರ್ KG ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನನ್ನ ಈ ಗೋಪುರ ಕ್ಯಾಮ್ರಾ ಎತ್ಕೊಂಡು ಬಂದಿರೋದು ಮೈಸೂರು ಝೂಗೆ. ಯಾಕೆ ಏನು ಅಂತ ಕೇಳ್ಬೇಡಿ, ಎಲ್ಲ ತೋರಿಸ್ತೀನಿ. ಯಾಕಂದ್ರೆ ಇವತ್ತು ನಾನು ಒಂದು ಒಳ್ಳೊಳ್ಳೆ ವಿಡಿಯೋಗಳ ಮಾಡೋಣ ಅಂತ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ ಕಣ್ರಿ. ಬರೀ ಇದಕ್ಕೋಸ್ಕರನೇ ಮೈಸೂರಿಂದ ಬಂದಿರೋ ಯೂಟ್ಯೂಬ್ಗೋಸ್ಕರನೇ ಮಾಡಬೇಕು ಅಂತ ಬೆಂಗಳೂರಿಂದ ಟ್ರೈನ್ ಹತ್ತಿ, ಟ್ರೈನಿಂದ ಇಳ್ಕೊಂಡು ಬಸ್ ಹತ್ಕೊಂಡು ಬಂದು ಇವಾಗ ಸದ್ಯಕ್ಕೆ ಝೂ ಹತ್ರ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯಕ್ಕೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ಎಲ್ಲವನ್ನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಪ್ಪ. ಬರೀ ವಿಡಿಯೋ ನೋಡ್ತೀರ, ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಮುಸ್ತಂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಆದರದ ಸುಸ್ವಾಗತ. ಒಳಗಡೆ ಎಂಟ್ರಿ ಆಗ್ತಿದಂಗೆ ಅಲ್ಲಿ ಬಂದು ಟಿಕೆಟ್ನ ತೋರಿಸಿ ಟಿಕೆಟ್ನ ಅರ್ಸ್ಕೊಂಡು ಅರ್ಧ ಬರ್ಧನ ಒಳಗಡೆಗೆ ಎಂಟ್ರಿ ಕೊಡ್ತಿದ್ದ ನಮಗೆ. ಫಸ್ಟ್ ಆಫ್ ಆಲ್ ನಮಗೆ ಸ್ವಾಗತ ಕೋರಿದ್ದೆ ನಮ್ಮ ರಾಷ್ಟ್ರ ಪಕ್ಷಿ ಆದಂತಹ ನವಿಲು. ನಮಗೇನು ಅಷ್ಟು ನೋಡಿದ ತಕ್ಷಣ ಅಷ್ಟು ಖುಷಿ ಅಥವಾ ಸಡಗರ ಅನಿಸ್ತಿಲ್ಲ. ಯಾಕಂದರೆ ನಮ್ಮ ಊರ ಕಡೆ ಡೈಲಿ ನೋಡ್ತಾನೆ ಇರ್ತೀವಿ. ಯಾಕಂದರೆ ಹೊಲ್ತಾವ್ ನಾವೇನಾದರೂ ಹಾಕಿದ್ರೆ ಬೆಳೆಗಳನ್ನ ಬಂದು ತಿನ್ಕೊಂಡು ಹೋಗ್ತಾರ, ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಸೊ ಅದನ್ನು ನವಿಲನ್ನ ನೋಡಿಕೊಂಡು ನಮ್ಮ ಜರ್ನಿ ಮುಂದಕ್ಕೆ ಇಲ್ಲಿಂದ ಪ್ರಾರಂಭವಾಯಿತು. ಈ ಸೈಡ್ ಫುಲ್ಲು ಅಕ್ಕಿ ಪಕ್ಷಿಗಳ ಕಲರವ ಜೊತೆ ನಮ್ಮ ಹೆಜ್ಜೆಯ ಸಪ್ಪಳ ಸಾಕ್ತಿತ್ತು. ಸೊ ಅಕ್ಕಪಕ್ಕ ನಿಂತಿದ್ದ ಜನಗಳೆಲ್ಲ ಬಣ್ಣ ಬಣ್ಣದ ಅಕ್ಕಿಗಳ ವಿಚಿತ್ರ ಆಟಗಳನ್ನೆಲ್ಲ ನೋಡ್ತಿದ್ರು. ಜೊತೆಗೆ ಏನು ಅಂದರೆ ಅಲ್ಲಿ ಈ ಅಕ್ಕಿಗಳದ್ದು ಸೌಂಡ್ ಇದೆಯಲ್ಲ, ಚಿಲಿಪಿಲಿ ಚಿಲಿಪಿಲಿ ಅಂತ, ಅದು ತುಂಬ ನನಗೆ ಇಷ್ಟ ಆಗ್ತು. ಸೊ ಅದನ್ನು ಒಂದು 5 ನಿಮಿಷ ನಿಂತ್ಕೊಂಡು ಕೇಳಿಸ್ಕೊತಾ ಇದೆ ಅಲ್ಲೇ. ಅಲ್ಲಿಂದ ಮುಂದೆ ನೋಡ್ಕೊಂಡು ಬರ್ತಿದ್ದಾಗೆ ನಾನು ಬಂದಿದ್ದು ನಮ್ಮ ಚಿರತೆ ನೋಡೋಣ ಅಂತ. ನಮ್ಮ ನಂದೇನಲ್ಲ ಅದು, ನೋಡೋಣ ಅಂತ ಬಂದೆ. ಅದು ನೋಡಿದ್ರೆ ಯಾಕೋ ಬರೀ ನಮ್ಮನ್ನು ನೋಡಿ ನೋಡಿ ಜೀವನದಲ್ಲಿ ಮನುಷ್ಯರು ನೋಡಿ ನೋಡಿ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಇವ್ರ ಮುಖ ತೋರಿಸ್ತೇ ಬೇಡ ಅಂತ ಹೋಗ್ಬಿಟ್ಟು ಅಲ್ಲಿ ಸಂಧಿ ಮಲ್ಕೊಂಡಿತ್ತು. ಬಹುಶಃ ಅದು ನನಗೆ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ, ನನ್ನ ಕ್ಯಾಮ್ರಕ್ಕಂತೂ ಕಾಣಿಸೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಈ ಮನುಷ್ಯರು ನೋಡೋದೇ ಬೇಡ, ಇವ್ರ ಮುಖ ತೋರ್ಸೋದೇ ಬೇಡ, ಇವ್ರು ಸರಿ ಇಲ್ಲ ಅಂತನೋ ಇಲ್ಲ ಅದಕ್ಕೆ ಪ್ರೀತಿ ಜಾಸ್ತಿಯಾಗಿ ನಾಚ್ಕೊಂಡು ಹೋಗಿದ್ಯೋ ಗೊತ್ತಿಲ್ಲ. ಒಟ್ಟಲ್ಲಂತೂ ಆ ಕಡೆ ಎಂಡಲ್ಲಿ ಹೋಗಿ ಮಲ್ಕೊಂಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದೆ, ಬಟ್ ಈ ಟೈಮು ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಅಂತ ಹೇಳ್ತಾ ಈಗ ಇಲ್ಲಿಂದ ನಾವು ಮುಂದಕ್ಕೆ ಹೋಗ್ತಿದ್ದೀನಿ. ಸೊ ಇಲ್ಲಿ ಬಂದು ನನಗೆ ಚಿರತೆ ನನಗೆ ಕಾಣಿಸ್ತು, ಬಟ್ ನಿಮಗೂ ಕಾಣಿಸಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ. ಚಿರತೆ ನೋಡ್ಕೊಂಡು ಬಂದಿದ್ದು ನಾನು ನಮ್ಮ ಹುಲಿ ನೋಡೋಣ ಅಂತ. ಇಲ್ಲಿ ಬಿಳಿ ಹುಲಿ ಮತ್ತು ನಾರ್ಮಲ್ ಹುಲಿಗಳೆಲ್ಲ ಇದೆ ಅಂತ ಕೇಳ್ಪಟ್ಟಿದ್ದೆ. ಸೊ ನೋಡೋಣ ಅಂತ ಬಂದೆ. ಆದರೆ ಇಲ್ಲಿ ನಮಗೆ ಹುಲಿ ನೋಡುವ ಒಂದು ಸೌಭಾಗ್ಯ ಏನಂತಾರೆ ಅದು ಇವತ್ತಿನ ದಿವಸ ನಮಗೆ ಕಲ್ಪಿಸಲಿಲ್ಲ. ಯಾಕಂದರೆ ಈ ಬಿಸಿಲಲ್ಲಿ ಬರದೇ ಬಾರ್ದು ಗುರು, ಒಂದು ಹುಲಿನೂ ಕಾಣಿಸ್ಲಿಲ್ಲ, ಒಂದು ಚಿರತೆನೂ ಕಾಣಿಸ್ಲಿಲ್ಲ. ಬಟ್ ಮುಂದೆ ನೋಡೋಣ, ಮೇ ಬಿ ಹೋಗೋಷ್ಟಲ್ಲೇ ಬಿಸಿಲು ಹೋಗಿ ಸೂರ್ಯ ಹೋಗಿ ಚಂದ್ರ ಬರೋ ಮುನ್ಸೂಚನೆಯಿಂದ ಏನಾದರೂ ತಂಪತ್ತಲ್ಲಿ ಪ್ರಾಣಿಗಳು ಬರ್ತಾವ ಅಂತ. ಬಹುಶಃ ಅಲ್ಲಿ ಮುಂದೆ ಗ್ಲಾಸ್ ಇದೆ, ಗ್ಲಾಸ್ ಫಿಟ್ ಇದೆ. ಅದೇನು ಬುಲೆಟ್ ಪ್ರೂಫ್ ಗ್ಲಾಸೋ ಏನೋ ಅಷ್ಟು ಐಡಿಯಾ ಇಲ್ಲ. ಅಲ್ಲಿ ಹೋಗಿ ಜನ ತುಂಬ್ಕೊಂಡಿದ್ದಾರೆ, ಮೇ ಬಿ ಅಲ್ಲಿ ಬಾಸು ಎಂಟ್ರಿ ಕೊಟ್ಟಿರಬೇಕು. ಸೊ ನಾನು ಹೋಗೋಣ ಅಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತು ಹೋಗ್ತೀನಿ. ಮತ್ತು ನಿಮ್ಗೆ ಇನ್ನೊಂದು ವಿಶೇಷ ಸೂಚನೆ. ಸೊ ಈ ಮೃಗಾಲಯದಲ್ಲಿ ಅಂದರೆ ನಮ್ಮದು ಮೈಸೂರು ಮೃಗಾಲಯದಲ್ಲಿ ಈ ಸಂಸ್ಥೆಯಲ್ಲಿ 2000ರಲ್ಲಿ ದತ್ತು ಸ್ವೀಕಾರವನ್ನು ಪ್ರಾರಂಭಿಸವ್ರೆ. ಸೊ ನಿಮ್ಗೆ ಯಾರಾದರೂ ಪ್ರಾಣಿ ಮೇಲೆ ಇಂಟ್ರೆಸ್ಟ್ ಇರೋರು, ಇಲ್ಲ ಪ್ರಾಣಿ ಮೇಲೆ ಲವ್ ಇರೋರು, ಸೊ ನೀವು ಒಂದೊಂದು ಪ್ರಾಣಿಗಳನ್ನ ಅಥವಾ ಎಷ್ಟು ಪ್ರಾಣಿಗಳು ಬೇಕಾದ್ರೂ 1 ವರ್ಷಕ್ಕೆ ಇಲ್ಲಿ ಅಗ್ರಿಮೆಂಟ್ ಇರುತ್ತೆ. ಸೊ ನೀವು ಬೇಕಾದ್ರೆ ದತ್ತು ಸ್ವೀಕರಿಸ್ಬೋದು. ಜೊತೆಗೆ ಇನ್ನೊಂದು ನಿಮ್ಗೆ ಏನು ಪ್ಲಸ್ ಪಾಯಿಂಟು ಅಂದರೆ ಪ್ರಾಣಿನ ದತ್ತು ಸ್ವೀಕರಿಸೋದ್ರಿಂದ ಸೊ ನಿಮಗೆ ಟ್ಯಾಕ್ಸು ರೆಡ್ಯೂಸ್ ಆಗುತ್ತೆ. ಟ್ಯಾಕ್ಸ್ ರೆಡ್ಯೂಸ್ ಆಗೋದ್ರೆ ನಿಮ್ಗೆ ಅಡ್ವಾಂಟೇಜು. ಈ ಸಿಂಹ ಅಂತ ಬಂದಿದ್ದು ನನಗೆ ಕೊನೆಗೆ ಒಂದು ಪ್ರಾಣಿ ಕಾಣಿಸ್ತು, ಅದು ನೋಡೋಣ ಅಂತ ಬಂದೆ ಗುರು. ಅಲ್ಲಿ ನೋಡೋಕ್ಕಿರಲಿ ಏನಪ್ಪ ದೂರದಿಂದ ನೋಡೋಕ್ಕೂ ಸಾಕಾಗಲ್ಲ, ಬರೀ ಜನ ನೋಡೋದಾಗ್ತಿತ್ತು. ನನಗೆ ಒಂದೊಂದ್ಸಲಿ ಕನ್ಫ್ಯೂಸ್ ಆಗ್ಬಿಡ್ತು, ಝೂ ಅಲ್ಲಿ ನಾವಿದ್ದೀವ ಈ ಪ್ರಾಣಿಗಳವರ ಅಂತ. ಅಷ್ಟು ಜನ ಅವ್ರೆ. ಈ ಸಾಟರ್ಡೆ ಸಂಡೇ ಅಂತೂ ಬಂದ್ರಂತೂ ಯಪ್ಪ ಎಲ್ಲಿ ನೋಡಿದ್ರು ಬರೀ ಜನನೇ ಅವರೇ. ಜೊತೆಗೆ ನಾನು ಕ್ಯಾಪ್ಚರ್ ಮಾಡೋದಿರಲಿ, ಕೊನೆಗೆ ನಾನು ನೋಡೋಕ್ಕೂ ಟೈಮ್ ಸಿಕ್ಲಿಲ್ಲ. ಅಂದರೆ ಟೈಮ್ ಅನ್ನೋದಕ್ಕಿಂತ ಜಾಗ ಸಿಕ್ಲಿಲ್ಲ. ಯಾಕೆಂದರೆ ಎಲ್ಲ ಕಾಯ್ಕೊಂಡು ಕೂತಿದ್ರ. ಒಳ್ಳೆ ಸಫಾರಿಗೆ ಹೋದಾಗ ಫೋಟೋಗ್ರಾಫರ್ಸ್ ನಿಂತಿರ್ತಾರಲ್ಲ, ಫೋಟೋ ಏನಾದರೂ ಅಕ್ಕಿ ಬರುತ್ತೆ, ಪಕ್ಷಿ ಬರುತ್ತೆ, ಪ್ರಾಣಿ ಬರುತ್ತೆ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಸೊ ಆ ಥರ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಕಾಯ್ಕೊಂಡು ನಿಂತಿದ್ರು. ಅದ್ರಲ್ಲಿ ನಾನು ಒಬ್ಬ. ಇನ್ನೊಂದು ಏನು ಅಂದರೆ ಎಲ್ಲ ಪ್ರಾಣಿಗಳ ಸಣ್ಣ ಆಗ್ಬಿಟ್ಟವೆ ಗುರು. ಮೋಸ್ಟ್ಲಿ ಚಿಕನ್ನು ಮಾಡೋದನ್ನು ಸಾಕಾಯ್ತಿಲ್ಲ ಅನ್ಕೋತಾ ಇದ್ದೀನಿ. ದಯವಿಟ್ಟು ಯಾರಾದರೂ ದತ್ತು ಸ್ವೀಕರಿಸೋರು ಸ್ವೀಕರಿಸಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ಆ ಕಡೆನೂ ಒಂದೈತೆ. ಬಟ್ ಸಿಕ್ಕಾಪಟ್ಟೆ ಜನ ತೂಕೊಂಡ್ಬಿಟ್ಟು ತೂಕಕ್ಕೆ ಒಂದೇ ಒಂದು ಪ್ರಾಣಿ ಬಂತು. ಇಲ್ಲಿ ನೋಡುಗು ಎಷ್ಟು ಜನ ಅವ್ರೆ. ಈ ಜನಗಳ ಮಧ್ಯೆ ನಾನು ಹೋಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿತ್ತ? ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಹೋಗೋ ತನಕ ವೆಯ್ಟ್ ಮಾಡಬೇಕಷ್ಟೆ, ಬೇರೆ ಏನಿಲ್ಲ. ಮೋಸ್ಟ್ಲಿ ಎಲ್ಲ ಊಟ ಇಲ್ಲದೆ ಎಲ್ಲ ಫುಲ್ಲು ಬಡಕಲಾಗ್ಬಿಟ್ಟವೆ. ಸಿಂಹ 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 ಅದೇನಲ್ಲ ಏನು ಹಿಡಿತೈತೆ ಗೊತ್ತಾಯ್ತಿಲ್ಲ ಅಪ್ಪ. ಬರೀ ಚಿಟ್ಟೆ ಹಿಡಿತಾಯ್ತಾ ಇದು? ಏನು ಹಿಡಿತೈತೆ ಗೊತ್ತಾಯ್ತಿಲ್ಲ. ಬಟ್ ಅಲ್ಲೇ ರೌಂಡ್ ಹೊಡಿತೈತೆ. ಒಂದು ಮಲ್ಕೊಂಡೈತೆ, ಒಂದು ಚಿಟ್ಟೆ ಹಿಡಿತೈತೆ. ಇಲ್ಲಿ ನಾವಿರೋದು ಬೇಜಾರು ಮಾಡ್ಕೊಂಡು ಇವ್ರು ಬರ್ತಾನೆ ಇಲ್ಲ. ಸೊ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ ಆರಾಮಾಗಿ. ನಾವಿನ್ನೂ ಎಕ್ಸಿಟ್ ಆಗಬೇಕಂದ್ರೆ 2.6 ಕಿಲೋಮೀಟ್ರ್ ಹೋಗಬೇಕು. ಶ್ರೀ ಜಯಚಾಮರಾಜ ಮೃಗಾಲಯ. ಬಟ್ ಏನು ಅಂದರೆ ಬೇಸಿಗೆಯಲ್ಲಿ ಬಂದಿದ್ದೀವಲ್ಲ, ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ಯಾಕಂದರೆ ಫುಲ್ಲು ಗ್ರೀನರಿ ಎಲ್ಲ ಕಡಿಮೆ ಆಗಿದೆ. ನೋ ಎಂಟ್ರಿ. ಇದೆಲ್ಲ ಫುಡ್ ಹಾಕೋಕ್ಕೆ ಅವ್ರಿಗೆ ಹೋಗಿರೋ ಜಾಗಗಳಿದು. ಇದು ನಮ್ಮ ಹೆಮ್ಮೆಯ ಒಂದು ಸ್ಥಳ. ಸೊ ಆದರೂ ಪರವಾಗಿಲ್ಲ, ಮೇಂಟೈನ್ ಮಾಡೋರೆ. ಬಟ್ ಅಷ್ಟು ಇಲ್ಲ ಗ್ರೀನರಿ, ಇನ್ನೂ ಕಡಿಮೆ. ಜನ ಸಿಕ್ಕಾಪಟ್ಟೆ ಅವರ. ಪ್ರಾಣಿಗಳು ಕಡಿಮೆ ಆಗಿದೆ, ಬಟ್ ಪ್ರಾಣಿಗಳು ಯಾವ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಫಸ್ಟ್ ಇದು ಗ್ಲಾಸ್ ಬಿಟ್ಟಕ್ಕೆ ಬಿಡೋರು, ಇವಾಗೆಲ್ಲ ಬಂದ್ ಮಾಡಿಬಿಟ್ಟಾರೆ. ಪ್ರಾಣಿಗಳನ್ನು ಆರೈಕೆ ಮಾಡೋ ಆಸೆ, ಹಾಗಾದರೆ ಪ್ರಾಣಿಗಳನ್ನು ದತ್ತು ಪಡೆಯಿರಿ. ಗುಡ್ ಪಾಯಿಂಟ್. ಇಲ್ಲಿ ಎಲ್ಲಿದೆ ಪ್ರಾಣಿ ನನಗೆ ಕಾಣಿಸ್ತಾ ಇಲ್ಲ. ನಿಮಗೇನಾದ್ರು ಕಾಣಿಸಿದ್ರೆ ದಯವಿಟ್ಟು ಹೇಳಿ. ಬೇರೆಲ್ಲ ತೋರಿಸಿದ್ದಾರೆ, ಎಲ್ಲೈತೆ ಅಂತ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಪ್ರಾಣಿ ಹೋಗಿ ಅಲ್ಲಿ ಸೇರ್ಕೊಂಡಿರೋದು. ಯಾವುದೇ ಕಂಡಕ್ಕೂ ನಮ್ಗೆ ಕಾಣಿಸಲ್ಲ. ನೀವು ಹೋಗಿ ಕೊನೆ ಕಾಣಿಸ್ಕೊಂಡಿದ್ದೀವಿ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇನ್ನು ಕ್ಯಾಮ್ರಾ ಲೆನ್ಸಿಗೆ ಕಾಣಿಸಲ್ಲ. ಸೊ ಇದು ಪ್ರಾಣಿ ಕೂಡ ನಿಮಗೆ ನಾನು ತೋರ್ಸೋಕ್ಕೆ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ಬಾಗೆ ಮರ, ಒಳ್ಳೆ ಮರ ಅಂತ ಹೇಳ್ಬೋದು. ಇದನ್ನು ಒಳ್ಳೆ ಚೇಗೆ ಬಂದರೆ ಒಳ್ಳೆ ದುಡ್ಡು ಆಲ್ರೆಡಿ ಬಂದಿದೆ. ಇದನ್ನೆಲ್ಲ ಕಡಿಯಲ್ಲ, ಹಂಗಂತೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಕಾಡನ್ನು ರಕ್ಷಿಸುವಲ್ಲಿ ಮೈಸೂರಿನ ಜನತೆ ಒಂದು ಹೆಜ್ಜೆ ಮುಂದೆ. ಎಲ್ಲಿ ನೋಡು ಜನ 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 ಜನ. ಪ್ರಾಣಿಗಳನ್ನು ಪೋಷಣೆ ಮಾಡಲು ನಿಮಗೆ ಇಷ್ಟವೇ? ಹಾಗಾದರೆ ಪ್ರಾಣಿಗಳನ್ನು ದತ್ತು ಪಡೆಯಿರಿ. ಮಾತ್ರ ಟೈಟಲ್ ಹೆಂಗೈತೆ ಅಂದರೆ ಸಖತ್ತಾಗೈತೆ ಗುರು. ಹಳ್ಳಿಯ ವೆದರ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸಖತ್ತಾಗೈತೆ ರೆಸ್ಟ್ ಮಾಡೋಕ್ಕೆ. ಸೊ ಚೆನ್ನಾಗೈತೆ, ಕೂತ್ಕೊಳ್ಳೋಕ್ಕೆ ಪ್ರವೇಶ ಇಲ್ಲ. ಮತ್ತು ಹೇಗೇನು ಸಿಂಗಳಿಕ, ಹಮೋಡ್ರಯಾಸ್, ಬಬೂನ್, ಚಿಂಪಾಂಜಿ, ಗೊರಿಲ್ಲಾ. ಪ್ರಾಣಿಗಳು ಒಂದೇ ಥರದಲ್ಲಿ ಎಷ್ಟೊಂದು ಥರ ಬೇರೆ ಬೇರೆ ಆಗಿವೆ. ಗೆಸ್ ಹೂ ಐ ಆಮ್. ನೀವು ನಮ್ಮನ್ನು ಗುರುತಿಸಬಲ್ಲಿರಾ? ಮೈ ನೇಮ್ ಈಸ್ ರಿಲೇಟೆಡ್ ಟು ಹಿಂದೂ ಗಾಡ್ ಹನುಮಂತ, ಭಗವಾನ್ ಹನುಮಂತರು. ಯುವರ್ ಶೇರ್ 98% ಆಫ್ ದ ಜೆಂಟಲ್ DNA ವಿತ್ ಮೀ. ವಾ, ಹೌದಾ? 98%? ಹೌದು, ಕರೆಕ್ಟ್, ಅದು ನಿಜನೇ. ಮೈ ನೇಮ್ ಕೇಮ್ ಫ್ರಮ್ ಋಷಿಯಾ, ಎ ಫ್ಯಾಕ್ಟ್ ಫ್ರಮ್ ದ ಟೇಸ್ಟ್ ಬ್ಲಡ್. ಅಂದರೆ ಪ್ರಾಣಿಗಳು ಯಾವುದಕ್ಕೆ ರಿಲೇಟೆಡು, ಮತ್ತು ನಮಗೆ ಯಾವ್ದು ರಿಲೇಟೆಡ್ ಇದೆ, ಮತ್ತು ದೇವ್ರಿಗೆ ಯಾವ್ದು ರಿಲೇಟೆಡ್ ಇದೆ. ಸೊ ಎಲ್ಲ ಬರೆದಿದ್ದಾರೆ, ಚೆನ್ನಾಗಿದೆ. ವಾನರ ಕ್ಷೇತ್ರ. ನಾವು ಅವುಗಳಿಂದ ವಿಕಾಸ ಹೊಂದಿರುವುದು ಅವುಗಳಿಗೆ ತಿಳಿಯದಂತೆ ಎಚ್ಚರ ವಹಿಸಿ. ಇಲ್ಲೆಲ್ಲ ನನ್ನ ಬೋಲ್ಡ್ ಬರ್ತಾರೆ, ಸೈಕಾಗಿ ಬರ್ತಾರೆ ಇವರು. ಮರುವಾ, ನಂಗೆ ಗೊತ್ತಿಲ್ಲ ಯಾವ್ದು ಬರ ಅಂತ. ಇದು ಚಿಂಪಾಂಜಿ ಅನ್ಕೋತೀನಿ.
ಪ್ರಾಣಿಗಳಿಲ್ವಾ? ಪ್ರಾಣಿಗಳು ಕಮ್ಮಿ ಆಗ್ಬಿಟ್ಟವ, ಒಂದೂ ಕಾಣಿಸ್ತಿಲ್ಲ. ಲಾಸ್ಟಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಇತ್ತು, ಬಟ್ ಇವಾಗ ಬಂದಾಗಲ್ಲ ಅಲ್ಲೆಲ್ಲೋ ಎರಡಿದೆ. ಅದು ಬಿಟ್ಟರೆ ಫುಲ್ಲು ಒಣಗಿದ್ದ ಜಾಗ ಅಷ್ಟೇ. ಪ್ರಾಣಿಗಳಿಗೆ ಕೀಟಲೆ ಮಾಡಬೇಡಿ ಮತ್ತು ಆಹಾರ ನೀಡಬೇಡಿ, ಇದು ಶಿಕ್ಷಕ ಅಪರಾಧ. ಇದು ಸಿಂಗಾಳಿಕ ಸಿಂಹ ಬಾಲಕೋತಿ ಅಲ್ಲಿದೆ. ನಿಮ್ಗೆ ಕಾಣಿಸ್ತಿದೆಯೋ ಕಾಣಿಸ್ತಾರೋ ಬಹುಶಃ ನನಗೆ ಗೊತ್ತಿಲ್ಲ, ಬಟ್ ಎರಡಿದೆ. ಎರಡಿದೆ, ಎಲ್ಲ ಕಡೆ ಎರಡೆರಡು ಒಂದೊಂದು ಇಟ್ಟಿದ್ದಾರೆ ಗುರು. ಜಾಸ್ತಿ ಇದ್ದಷ್ಟು ಅವು ಒಂಥರ ಫ್ಯಾಮಿಲಿ ಥರ ಆಗ್ಬೋದು. ಈ ಗ್ಲಾಸ್ದು ಬುಲೆಟ್ ಪ್ರೂಫಾ ಇಲ್ವೋ ಅದು ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಚಿಂಪಾಂಜಿ ಇತ್ತು ಲಾಸ್ಟ್ ಬಂದಾಗ, ಎಲ್ಲೈತೆ ಚಿಂಪಾಂಜಿನೂ ಇಲ್ಲ, ಏನೂ ಇಲ್ಲ. ಇನ್ಫೋಸಿಸ್ ಪ್ರತಿಷ್ಠಾನ ಇದನ್ನು ಕಟ್ಸಿರೋದು ಇನ್ಫೋಸಿಸ್ ಅವರಂತೆ, ಗೊರಿಲ್ಲ ಮನೆಗೆ. ಸೊ ಇಲ್ಲೆಲ್ಲ ಇದೆ ಅಂತಿದ್ದಾರೆ ಗೊರಿಲ್ಲ. ನಾವು ಕೂಡ ನೋಡೋಣ ಅನಿಸ್ತು ನಮಗೂ ಕೂಡ. ಅಲ್ಲಿಗೆ ನೋಡಿ ಆ ಮೂಲೆಯಲ್ಲಿ ಬಿಸಿಲಲ್ಲ ಎಲ್ಲ ನೆರಳಿಗೆ ಹೋಗ್ಬಿಟ್ಟೈತೆ. ಇದೆಲ್ಲ ಒಣ ಮರಗಳನ್ನ ಕಟ್ ಮಾಡಿ ಚೆನ್ನಾಗಿ ಮಾಡೋರೆ. ಹೇಗೆಂದ್ರೆ ರೆಸ್ಟ್ ಪ್ಲೇಸು. ನಿಮ್ಮ ಸುತ್ತಮುತ್ತಲಿನ ಜೈವಿಕ ವೈವಿಧ್ಯತೆಯನ್ನು ಗಮನಿಸಿದ್ದೀರಾ? ಈ ಭೂಮಿಯ ಅಸಂಖ್ಯಾತ ಜೀವಿಗಳಿಗೆ ವಿವಿಧ ರೀತಿಯ ಜೀವಿಗಳನ್ನು ಸರಳವಾಗಿ ಜೈವಿಕ ವೈವಿಧ್ಯ ಎನ್ನಬಹುದು. ಇನ್ನು ಪರಿಸರ ವಿಜ್ಞಾನದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಓದಿದ್ವಿ. ವಾನರಗಳು ಎಲ್ಲ ಸೆಲ್ಫಿ ಫೋಟೋಗ್ರಾಫ್ ತಗೊಳ್ಳೋಕ್ಕೆ ಜಾಗ ಕೂಡ ಮಾಡೋರೆ. ಇಲ್ಲಿ ಕಾಣಿಸ್ತಿದೆ ಸ್ವಲ್ಪ ಗೊರಿಲ್ಲ, ಅಷ್ಟು ಜಾಸ್ತಿ ಕಾಣಿಸ್ತಿಲ್ಲ. ನೋಡ್ಬೋದು ಇಲ್ಲೆಲ್ಲ ಕ್ವಾಲಿಟಿ ಫೋಟೋಸ್ ತಗೋತವ್ರೆ. ಮಂಗನಿಂದ ಮಾನವ, ಮಾನವನಿಂದ ಮಂಗದ ಒಂದು ಪ್ರತಿರೂಪ ಅಂತ ಕ್ರಿಯೇಟ್ ಮಾಡೋರೆ. ಲೀಫ್ ಲಿಟ್ಟರ್ ಇಲ್ಲಿದೆ, ಬಟ್ ಎಲ್ಲಿದೆ ಅಂತ ನಾವು ಕಣ್ಣಿಗೆ ಕಾಣಿಸಲ್ಲ. ದೊಡ್ಡ ದೊಡ್ಡ ಪ್ರಾಣಿಗಳೇ ಕಾಣಿಸಲ್ಲ. ಇಲ್ಲಿ ಚಿಕ್ಕ ಪುಕ್ಕ ಸಣ್ಣ ಪಟ್ಟ ಪ್ರಾಣಿಗಳು ಅದೇ ಕಾಣೋದು ಕಾಣಿಸಲ್ಲ. ಸದ್ಯಕ್ಕೆ ನಾವಿರೋದು ಇವಾಗ ಮೈಸೂರಲ್ಲಿ, ಬಟ್ ಮಧ್ಯಾಹ್ನ ಆಗಿದ್ದರಿಂದ ಪ್ರಾಣಿಗಳು ಸ್ವಲ್ಪ ಎಲ್ಲ ಅಲ್ಲಲ್ಲೇ ಮಲಿಕೊಂಬಿಟ್ಟವೆ. ನಾವು ಎಬ್ಸಕ್ಕೆ ಹೋದರೆ ಅದು ತಪ್ಪು. ಮತ್ತು ಇನ್ನೊಂದೇನು ಅಂದರೆ ಸ್ವಲ್ಪ ಬೇಸಿಗೆಗಳಲ್ವ, ಬಿಸಿಲು ಜಾಸ್ತಿ, ಅದೊಂದು ಡಿಸ್ಅಡ್ವಾಂಟೇಜು. ಇದು ಫುಲ್ಲು ಗ್ಲಾಸು ಮಾಡಿದ್ದಾರೆ ನೋಡೋಕ್ಕೆ, ಬಟ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಬಟ್ ಪ್ರಾಣಿಗಳು ಕಾಣಿಸ್ತಾ ಇಲ್ಲ ಗುರು. ನಾನು ಬಂದಿರೋ ಟೈಮ್ ಖರಾಬಾ ಇದು ಏನಂತ ಗೊತ್ತಿಲ್ಲ, ಬಟ್ ಪ್ರಾಣಿಗಳು ಕಡಿಮೆ, ಸಿಕ್ಕಾಪಟ್ಟೆ ಕಡಿಮೆ ಐತೆ. ಅದೇ ಹೇಳೋದಲ್ಲ, ಬೇಸಿಗೆಗಾಲ ಅಂದ್ಬಿಟ್ಟು ಬಿಸಿಲು ನಮಗೆ ತಡೆಯೋಕ್ಕಾಗಲ್ಲ. ಅವುಗಳು ಗೊತ್ತಲ್ಲ, ಹೋಗಿ ಮಲ್ಕೊಂಬಿಟ್ಟವೆ ಅನ್ಕೋತೀನಿ. ಪಶ್ಚಿಮ ತಗ್ಗು ಪ್ರದೇಶದ ಗೊರಿಲ್ಲ. ಸೊ ಇದೆಲ್ಲ ಗೊರಿಲ್ಲ ಸೆಕ್ಷನು. ಕೀಪ್ ಸೈಲೆನ್ಸ್, ಮೃಗಾಲಯವನ್ನು ಸ್ವಚ್ಛವಾಗಿರಿ, ನಿಶ್ಶಬ್ದವಾಗಿರಿ. ಅಲ್ಲಲ್ಲೇ ನಾಮಫಲಕಗಳು ಅಲ್ಲೊಟ್ಟಿದೆ. ಇದಕ್ಕೆ ಅರ್ಥಿಂಗ್ ಬೇರೆ ಕೊಟ್ಟಿದ್ದಾರೆ, ಅಂದರೆ ಜಂಪಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಕರೆಂಟ್ ಕೂಡ ಕೊಟ್ಟಿರಂಗಿದ್ದಾರೆ. ಪ್ರಾಣಿಗಳ ಹತ್ತಿರ ಕಿರ್ಚಬೇಡಿ. ಹಮಾದ್ರಿಯಾಸ್ ಬಬುನ್ ಅಲ್ಲಿಗೆ ದಪ್ಪ ದಪ್ಪ ಕೋತಿಗಳ ಥರ ಕಾಣಿಸ್ತಿದೆ, ಬಟ್ ಈ ಕಡೆ ಬರಲ್ಲ. ಗೊತ್ತು ನನ್ನ ಪಕ್ಕ ಗೊತ್ತಾಗ ಬರೋದು ಯಾವುದೇ ಕಾರಣಕ್ಕೆ, ಯಾಕೆಂದರೆ ನಮ್ಮ ಜನ ಅಷ್ಟು ಬಂದು ಹೋಗಿ ಅವಕ್ಕೂ ಒಂಥರ ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲೊಂದು 3 ಪ್ರಾಣಿ ನೋಡಿದ್ನಪ್ಪ. ಅಲ್ಲಿ ಸಿಂಹ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡಿರೋದು 3 ಪ್ರಾಣಿ ಇಲ್ಲೇ. ಒಂದು ಕೋತಿ ಏನೋ ಅದ್ರ ಪ್ರಕಾರ ಕೆಲಸ ಮಾಡ್ಕೋತೈತೆ, ಒಂದು ಕೋತಿ ಏನು ಹಿಡಿತೈತೆ, ಒಂದು ಕೋತಿ ಆರಾಮಾಗಿ ಮಲಗದೆ. ಇದು ಚೆನ್ನಾಗಿದೆ, ಕೋತಿಗಳಿಗೇನು ಲಾಸಸ್ ಇಲ್ಲ, ಸಾಕಾದಾಗದು. 18ರಿಂದ 20 ವರ್ಷ ಬದುಕಿರುತ್ತಂತೆ ಒಂದು ಪ್ರಾಣಿ ಇದು. ಮೈಸೂರಿನ ರಾಯಭಾರಿಗಳು ತಾಕೋಡೆಂಬ ಎಲ್ಲಿಂದ ಎಲ್ಲಿಗೆ ಬಂದೈತೆ ನೋಡಿದ್ರು. ಜನ ಅಂತ ಸಿಕ್ಕಾಪಟ್ಟೆ ಅವ್ರೆ.
ಏನು ಗುರು ಇದು ಹಿಂಗೈತೆ ಅಪ್ಪ. ಅದೇನು ತಲೆ ಮೇಲಿರೋ ತುಂಬ ಏನೋ ಗೊತ್ತಿಲ್ಲ, ಒಳ್ಳೆ ಆನೆ ಇದ್ದಂಗೆ ಐತೆ. ಬಟ್ ಮೂತಿ ಬೇರೆ ಕಡೆ, ಹಿಂದೆ ನೋಡ್ರೆ ಫುಲ್ ಆನೆ ಇಲ್ಲ ಎಮ್ಮೆ. ಬಟ್ ಸೊಂಡ್ಲಿಲ್ಲ ಅಷ್ಟೇ, ಮಿಕ್ಕಿದ್ರೆ ನೋಡ್ರೆ ಆನೆ ಥರನೇ ಆಯ್ತಪ್ಪ. ಹುಲ್ಲೇ ತಿಂತಲ್ಲ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ತಿಂತಾಯ್ತು ಸ್ವಲ್ಪ ಸ್ವಲ್ಪ. ಇನ್ನೊಂದು ಅರಿತವ್ರೆ. ಓ ಅದಕ್ಕೊಂದು ಇದಕ್ಕೊಂದು ಒಂದವ್ರೆ. ಸೊ ಹೇರೋದಂಗೆ ಗೊತ್ತೈತೆ. ಸಖತ್ತಾಗೈತೆ. ಅದು ಚರ್ಮ ನೋಡಿದ್ರೆ ಭಯ ಇದೈತೆ. ಅದೇನು ಹೆಂಗೆ ಎಷ್ಟು ಗಟ್ಟಿ ಇರಬೇಕು, ಸಿಕ್ಕಾಪಟ್ಟೆ ಗಟ್ಟಿ ಐತೆ ಚರ್ಮ. ಆಫ್ರಿಕನ್ ಬೇಟೆ ಚಿರತೆ ದತ್ತು ಪಡೆದವರು ಜಿಯಾಸ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು. ಚಿರತೆ ಇದೆ, ಬಟ್ ಅದು ಈ ಕಡೆ ಜನರ ಕಡೆ ಅವು ಬರಲ್ಲ ಅವರು. ಎಲ್ಲವು ಭಯಾನಕ್ಕಿಂತ ಇವ್ರ ಹತ್ರ ಯಾಕೆ ನಾವಾಗ ಹೋಗ್ಬೇಕು ಅಂತ ಅವು. ಅದೇ ಕಾರಣಕ್ಕೂ ಈ ಕಡೆ ಬರಲ್ಲ. ಸೊ ನಾವು ಕಾಯ್ದು ಹೋಗ್ಬೇಕಷ್ಟೆ. ವಾಕ್ ಮಾಡ್ತಾ ಇತ್ತು, ವಾಕ್ ಮಾಡಿ ಅಷ್ಟೆ. ದೇವ್ರ ಹೆಂಗೆ ಎಷ್ಟು ಪ್ರಾಣಿ ಸೃಷ್ಟಿಸೋ ಯಪ್ಪ ದೇವ್ರೆ ದೇವ್ಡ. ಸಿಕ್ಕಾಪಟ್ಟೆ ಜನ ಸಾಟರ್ಡೆ. ಮತ್ತೆ ನೀವು ನೋಡ್ತಾ ಇದ್ದೀರಾ ಮೈಸೂರು ಮೃಗಾಲಯದಿಂದ ನಾನು ನಿಮ್ಮ ಚಂದ್ರಶೇಖರ್ KG. ನೀವು ನೋಡ್ತಾ ಇದ್ದೀರಾ ಮೈಸೂರು ಮೃಗಾಲಯದಿಂದ ನಾನು ನಿಮ್ಮ ಚಂದ್ರಶೇಖರ್ KG. ಸದ್ಯಕ್ಕೆ ನಾವೀಗ ಇರೋದು ಹುಲಿ, ಸಿಂಹ, ಚಿರತೆ ಎಲ್ಲ ನೋಡಿಕೊಂಡು ಇವಾಗ ಆನೆಗಳನ್ನ ನೋಡುವ ಸಮಯ. ಅದಕ್ಕೂ ಮುಂಚೆ ಜನ ಎಲ್ಲ ಫುಲ್ ರೆಸ್ಟ್ ಮಾಡ್ತಾವ್ರೆ. ರೆಸ್ಟ್ ಮಾಡೋರು ಮಾಡಲಿ, ಪ್ರಾಣಿಗಳ ಭಾವನೆಗಳಿಗೆ ಗೌರವ ಕೊಡಿ. ಅದ್ಭುತವಾದಂತಹ ಒಂದು ಉತ್ತಮ ಸಂದೇಶ. ನಾವು ರೈತರಾಗಿದ್ದರಿಂದ ಪ್ರಾಣಿಗಳಿಗೆ ಬೆಲೆ ಕೊಡ್ತೀವಿ. ಜೊತೆಗೆ ಇವಾಗ ನೀರು ಕೂಡ ಕುಡಿತೀವಿ. ಫಿಲ್ಟ್ರ್ ನೀರಿದೆ, ಕುಡಿಯೋಣ. ಪ್ರವೇಶವಿಲ್ಲ. ಸೊ ನಾನಿವಾಗ ಬರ್ತಾ ಇರೋದು ಎರೆಹುಳು ಗೊಬ್ಬರದ ತಯಾರಿಕಾ ಘಟಕ, ಚಾಮರಾಜ ಮೃಗಾಲಯ, ಮೈಸೂರಲ್ಲಿ. ಸೊ ಇಲ್ಲಿ ಎರೆಹುಳ ಗೊಬ್ಬರನ ತಯಾರು ಮಾಡ್ತಾರಂತೆ. ಸೊ ಇದ್ರೊಳಗಡೆ ನೀವು ನೋಡ್ಬೋದು, ಇಲ್ಲಿ ಬೋರ್ಡ್ ಇದೆ. ಸೊ ಇದ್ರೊಳಗಡೆ ಮಣ್ಣೆಲ್ಲ ಹಾಕೋರೆ, ಗೊಬ್ಬರ ಹಾಕೋರೆ. ಅದು ಹೆಂಗೆ ತಯಾರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮನ್ನೆಲ್ಲ ಬಿಡೋಲ್ಲ. ಇದ್ರೊಳಗಡೆ ಎರೆಹುಳನ ಒಟ್ಟಿನಲ್ಲಿ ತಯಾರು ಮಾಡ್ತಾರಂತೆ. ಸೊ ನಿಮ್ಗೆ ಇವಾಗ ಒಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ತೋರಿಸ್ತೀನಿ, ಓಕೆನಾ?